ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಒಂದು 70% ಅಷ್ಟು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಇದಕ್ಕೆ ಮೇನ್ ರೀಸನ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಮತ್ತು ವಿಶಸ್ಸು. ಸುಮಾರು ಜನ ಬೇಗ ಹುಷಾರಾಗಲಿ ಅಂತ ಹಾರೈಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಆಲ್ಮೋಸ್ಟ್ ಮೇಲು ರಿಕವರ್ ಆಗ್ತಾಯಿದ್ದೀನಿ. ಬಟ್ ಜ್ವರ ಕಡಿಮೆ ಆದರೂ ಅದ್ರ ಸುಸ್ತು, ವಾಯ್ಸ್ ಚೇಂಜ್ ಆಗಿರೋದು ಅದೆಲ್ಲ ಟೈಮ್ ಹಿಡಿಸುತ್ತೆ. ಒಂದು 5 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸುಸ್ತಿದೆ. ಬಟ್ ಒಂದು 5 ಡೇಸ್ ಹಿಂದೆ 6 ಡೇಸ್ ಹಿಂದೆ ನನ್ನನ್ನು ನಾನು ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಫಾರ್ ಬೆಟರ್. ಸ್ವಲ್ಪ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ, ಮನೆಯವ್ರಿಗೆಲ್ಲ ಅಡುಗೆ ಮಾಡಾಕ್ತಾಯಿದ್ದೀನಿ. ಸೊ ಅದೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ರಸಮ್ ತೋರಿಸ್ತಾ ಇದ್ದೀನಿ. ನಿಮಗೆ ಕೋಲ್ಡ್ ಇರಲಿ, ಜ್ವರ ಬಂದಿರಲಿ, ಬರದೇ ಇರಲಿ, ಕಂಪಲ್ಸರಿ ನಾಳೆ ನೈಟ್ ಊಟ ಮಾಡಿಯಪ್ಪ. ಇದು ನೈಟ್ ಊಟ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಫಸ್ಟ್ ಟೊಮ್ಯಾಟೊ, 2 ಹುಳಿ ಟೊಮ್ಯಾಟೊನ ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊನ ತಗೊಳ್ಳಿ, ಒಳ್ಳೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನ, ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಅವೆರಡು ಸ್ಟೆಪ್ಸ್ ಆಯಿತಾ. ಈಗ ಒಂದು ಕಡಾಯಿ ಥರ ಇಟ್ಟು 1.5 ಟೀ ಸ್ಪೂನಷ್ಟು ಹಾಕಿದ್ದೀನಿ. 4 ಜನಕ್ಕೆ ಬೇಕು ಅಂತ ಕರಿಮೆಣಸು ಕಾಳು ಆಯಿತಾ. ಆಮೇಲೆ 1.5 ಟೀ ಸ್ಪೂನಷ್ಟು ಜೀರಿಗೆ, 1.5 ಅಷ್ಟು ಕಾಳು ಮೆಣಸು, ಆಮೇಲೆ 1.5 ಅಷ್ಟು ಜೀರಿಗೆ ಹಾಕಿ ಮುಂದೆ ತೋರಿಸ್ತೀನಿ. ಸ್ವಲ್ಪ ಮೆಂತ್ಯನೂ ಹಾಕಿದ್ದೀನಿ, ಒಂದು 5-6 ಅಷ್ಟು ಅಂದ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾವ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಅದೇ ಥರನೇ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಹೈ ಫ್ಲೇಮಲ್ಲಿ ಸೀದಿಸ್ಬೇಡಿ, ಕಹಿ ಬಂದುಬಿಡುತ್ತೆ. ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದ್ರ ಮನೆಯೆಲ್ಲ ಘಮ ಅಂತ ಇರುತ್ತೆ. ನನಗಂತೂ ಸದ್ಯಕ್ಕೆ ಯಾವ ಟೇಸ್ಟು ಗೊತ್ತಾಗ್ತಿಲ್ಲ, ಬಾಯೆಲ್ಲ ಕಹಿ ಅಂತ ಅನಿಸ್ತಾ ಇದೆ. ಸೊ ಮಕ್ಕಳಿಗೂ ಲೈಟಾಗಿ ಕೋಲ್ಡ್, ಕಾಫ್, ತಲೆನೋವು ಎಲ್ರಿಗೂ ಸ್ಟಾರ್ಟ್ ಆಗಿದೆ. ಅದು ಆಬ್ವಿಯಸ್ಲಿ ಅದು ಮನೇಲಿ ಒಬ್ರಿಗೆ ಬಂದರೆ ಇನ್ನೆಲ್ಲರಿಗೂ ಬಂದೇ ಬರುತ್ತೆ. ಅದಕ್ಕೆ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 10-15 ಬೆಳ್ಳುಳ್ಳಿ, 3 ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಒಂದು 2 ನಿಮಿಷ, ಸ್ಟವ್ ಆಲ್ರೆಡಿ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಂದು 2 ನಿಮಿಷ ಹಾಗೆ ಸ್ವಲ್ಪ ಒಂದು 2 ಒಣಮೆಣ್ಸಿನ್ಕಾಯಿನೂ ಹಾಕ್ತೀನಿ. ಇದೆಲ್ಲನೂ ಆ ಹೀಟ್ಗೆ ಸಾಕು, ಜಾಸ್ತಿ ಏನು ಬೇಡ. ಇದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡೋಣ ಅಂತ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮೇನ್. ಆಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಘಮನ ಚೆನ್ನಾಗಿ ಬರುತ್ತೆ. ನಾನು ತರಕಾರಿ ಎಲ್ಲ ತಂದು, ಹಸ್ಬೆಂಡೂ ಅಷ್ಟೇ ಬಿಸಿ ಇದ್ದರು, ನಾನು ತರ್ಸೋಕ್ಕೆ ಹೋಗಲಿಲ್ಲ. ಇವತ್ತು ರಸಮ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಅಂದ್ಕೊಂಡಿದ್ದು. ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು ಹಾಕಿ ನಾನು ಒಣಗಿರೋದೇ ಹಾಕಿದ್ದೀನಿ. ಈಗ ತಣ್ಣಗಾದಮೇಲೆ ಇದನ್ನು ಬ್ಲೆಂಡರಲ್ಲಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ಬೇಕು. ಈಗ ಅದರದ್ದೇ ಪಾತ್ರೆ ಇಟ್ಟಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟ್ 5-6 ಜೀರಿಗೆ ಹಾಕಿದ್ದೀನಿ, ಯಾಕೆಂದರೆ ಆ ಮಿಕ್ಸಿಯಲ್ಲಿ ಅಷ್ಟೊಂದು ಹಾಕಿದ್ವಲ್ಲ, ಸುಮ್ಮನೆ ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ ಜೀರಿಗೆ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಿಂಗು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಚಟಪಟ ಅಂದಾದ್ಮೇಲೆ ಈಗ ನಾನೇನದು ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಥರ, ಅದು ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ, ತೊಳೆದು ಹಾಕಿರ್ತೀವಲ್ಲ, ಈ ಥರ ಆಗೋಗುತ್ತೆ ಅದು. ಇದು ಹಾಕಿದ ತಕ್ಷಣ ಮನೆಯೆಲ್ಲ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ. ಇದು ಹಾಕಿದ ತಕ್ಷಣ ಮೀಡಿಯಮ್ ಫ್ಲೇಮ್ ಇರಬೇಕು ಅಥವಾ ಲೋ ಫ್ಲೇಮ್ ಇರಬೇಕು. ಇದನ್ನು ಒಂದು 1-1.5 ನಿಮಿಷದಷ್ಟು ಚೆನ್ನಾಗಿ ರೋಸ್ಟ್ ಮಾಡಿ. ಮೇನಾಗಿ ಏನು ಗೊತ್ತಾ, ಬೆಳ್ಳುಳ್ಳಿ ಇರುತ್ತಲ್ಲ, ಅದು ಎಣ್ಣೆಲಿ ಫ್ರೈ ಆಗಬೇಕು, ಆಗಲೇ ಫ್ಲೇವರ್ ಅನ್ನೋದು ರಸಮ್ದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ 1-2 ಚಿಟಿಕೆ ಅಷ್ಟು ಅಡುಗೆ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಕಡಿಮೆನೇ. ಬಟ್ ಒನ್ಸ್ ನೀವು ಮಾಡಿಕೊಂಡು ನಾನು ಯಾವಾಗ ತಿನ್ನಬೇಕು ಅಂತಲೂ ಹೇಳ್ತೀನಿ ಮುಂದೆ. ಮಾಡಿದ ತಕ್ಷಣವೇ ತಿನ್ನೋಕ್ಕೆ ಹೋಗ್ಬೇಡಿ, ಒಂದು 10 ನಿಮಿಷ ಹಾಗೆ ಬಿಟ್ಟು ತಿನ್ನಿ. ಅದು ದಮ್ ಕಟ್ಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ, ಕೆಲವು ಅಡುಗೆಗಳು ಸ್ವಲ್ಪ ಹೊತ್ತು ಆದಮೇಲೆ ತಿಂದ್ರೇ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇ. ಹೇಳಿದ್ನಲ್ಲ ಫ್ರೆಂಡ್ಸ್, ಗ್ಯಾರಂಟಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಅಂತ. ತಿಂತಾ ಇದ್ದರೆ ಗಂಟ್ಲಲ್ಲೆಲ್ಲ ಬಿಸಿ ಅನ್ನಕ್ಕೆ ಹಾಕ್ಕೋಬೇಕು. ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು, ನಿಮಗೆ ಏನೂ ಕೆಮ್ಮು ಇಲ್ಲ ಏನೂ ಇಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ ಇದನ್ನೇ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಈ ರಸಮ್ಮು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ. ಆಮೇಲೆ ತಿಂದು
ಬಿಸಿ ಇದು ಅರ್ಶಿಣದ ಹಾಲು ಕುಡಿದು ವಿಕ್ಸ್ ಹಚ್ಕೊಂಡು ಮಲ್ಕೊಂಬಿಡ್ಬೇಕು. ನಾನು ಎಷ್ಟು ಬೆವ್ತಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಇದು. ನಿಮಗೂ ಅಷ್ಟೇ ಮನೆಯಲ್ಲಿ ಈ ಥರ ಆ್ಯಕ್ಚುಲಿ ಮಕ್ಕಳಿಗೆಲ್ಲನೂ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ, ಖಾರವಾಗಿ ತಿನ್ನಿಸ್ದೆ. ಚಿಕ್ಕವಳು ತಿನ್ನೋಕ್ಕೆ ಕಿರಿಕಿರಿ ಮಾಡಿದ್ಲು, ಬಟ್ ಆದರೂ ತಿನ್ನಿಸ್ದೆ ಸ್ವಲ್ಪ. ಈಗ ಟೊಮ್ಯಾಟೊ ಎಲ್ಲ ಫ್ರೈ ಮಾಡಾದಮೇಲೆ ಮಿಕ್ಸಿ ಬ್ಲೆಂಡರ್ ಇರುತ್ತಲ್ಲ, ಜಾರ್, ಅದನ್ನು ತೊಳೆದು ನೀಟಾಗಿ ಅದು ಮಿಕ್ಕಿರೋದೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಸ್ಮ್ಯಾಶಿ ಥರ ಟೊಮ್ಯಾಟೊ ಆಗಬೇಕು. ಒಂದೊಂದು ಸ್ಟೆಪ್ಪನ್ನು ನೀಟಾಗಿ ಮಾಡಿ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅಷ್ಟೇ, ಏನೇನು ಹಾಕ್ತೀವಿ ಒಂದೊಂದು ಸ್ಟೆಪ್ಪಲ್ಲೂ ನೀಟಾಗಿ ಫ್ರೈ ಮಾಡ್ತಾಯಿದ್ರೆ ಇದರಲ್ಲಿ ಮೇನಾಗಿ ಆ ಜೀರಿಗೆದು, ಮೆಣಸು ಮತ್ತು ಏನು ಗೊತ್ತಾ, ಬೆಳ್ಳುಳ್ಳಿದು ಅದೇ ಫ್ಲೇವರ್ ಬರ್ತಾಯಿರುತ್ತೆ. ಬೇಕಿದ್ರೆ ನೀವು ಧನಿಯಾ ಕಾಳು ಹಾಕ್ಕೋಬೋದು. ಈಗ ನೆಕ್ಸ್ಟ್ ನಾನು ಕ್ಯೂಚ್ಕೊಂಡು ಇಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣಿನ ರಸ, ಅದನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಗಟ್ಟಿದೇ ಸ್ವಲ್ಪ ಹೊತ್ತು 2-3 ಸೆಕೆಂಡಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು, ಎಲ್ಲ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ. ಈ ಥರ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಂದರೆ ಸ್ವಲ್ಪ ಬೆಲ್ಲ ಬೇಕಂದರೆ ಎಲ್ಲ ಹಾಕಲೇಬೇಕು ಇದಕ್ಕೆ, ಯಾಕೆಂದರೆ ಹುಳಿ ಹಾಕಿರ್ತೀವಲ್ವ, ಬೆಲ್ಲ ಹಾಕಬೇಕಾಗತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿದ್ರೆ ಅಷ್ಟೇ. ಎಲ್ಲ ನಾನು ತೋರಿಸ್ತಾ ಇರ್ತೀನಲ್ಲ ವೀಡಿಯೋದಲ್ಲಿ, ಆ ಥರ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಲಡ್ಡು ಮಾಡೋಕ್ಕೆಲ್ಲ ಸ್ವಲ್ಪ ಪಾಕ ತೆಗ್ದಿದ್ನಲ್ಲ, ಅದರದ್ದೇ ಕರಗಿಸ್ಕಿರೋಂಥ ಬೆಲ್ಲ ಇತ್ತು, ಅದನ್ನೇ ಹಾಕಿದ್ದೀನಿ. ನೀವು ರಸಮ್ನ ಮಾತ್ರ ಗಟ್ಟಿಯಾಗಿ ಇಡಕ್ಕೆ ಹೋಗಬೇಡಿ, ನೀರಾಗೇ ಇರಬೇಕು. ತುಂಬ ನೀರಾಗಿದ್ದರೆ ನಾವು ಪೋಳಿ ಖಾರ ಎಷ್ಟೆಷ್ಟು ನಾನು ಹೇಳಿದ್ದೀನಿ ಅಷ್ಟೇ ಹಾಕಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಇನ್ನೂ ಖಾರದ ಪುಡಿ ಅದು ಇದು ಏನೂ ಹಾಕಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಕೆಟ್ಟೋದಂಗೆ ಆಗುತ್ತೆ. ಸಾಂಬಾರು ಪುಡಿನೂ ಬೇಡ, ಇಷ್ಟನ್ನು ಮಾತ್ರನೇ ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಅನ್ನಕ್ಕೆ ತಿಂದು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನೊಂದು ಟ್ರಿಕ್ಕಿಗೆ ಹೇಳ್ಕೊಡ್ತೀನಿ. ಹೌಸ್ ಹೋಲ್ಡು, ಮನೆ ಪ್ಲಸ್ ಟೈಮು ಮತ್ತು ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಕೇರು, ಇದೆಲ್ಲ ಸ್ಮಾರ್ಟ್ ವುಮೆನ್. ಯಾವ್ದು ಹೇಳಿ, ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟು ಇರಬೇಕು, ಮನಿ ಅಂದರೆ ದುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು, ನಮಗೆ 4 ಜನ ರೆಸ್ಪೆಕ್ಟು ಕೊಡಬೇಕು, ಹಂಗೆ ನಾವು ಜೀವನ ಮಾಡಬೇಕು. ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಸೆಲ್ಫ್ ಕೇರೂ ನಾವು ಬಗ್ಗೆ ಸ್ಮಾರ್ಟ್ ವುಮೆನ್ ಅಂದಿದ ತಕ್ಷಣ ಎಲ್ಲ ನಾವೇ ಮಾಡ್ತೀವಿ ಅನ್ನೋದಲ್ಲ. ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋತೀವಿ, ಯಾವ ರೀತಿ ಪ್ರಿಯಾರಿಟೈಸ್ ಮಾಡ್ಕೋತೀವಿ, ಮನಿನ ಹೆಂಗೆ ಮ್ಯಾನೇಜ್ ಮಾಡ್ಕೋತೀವಿ, ಇರೋ ಟೈಮ್ನ ಕರೆಕ್ಟಾಗಿ ಯಾವ ರೀತಿ ಬಳಸ್ಕೋತೀವಿ, ನಮ್ಮ ಬಗ್ಗೆ ನಾವು ಹೆಂಗೆ ಕೇರ್ ತೊಗೋತೀವಿ, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಸೊ ಫಸ್ಟ್ ಏನು ಇಂಪಾರ್ಟೆಂಟ್ ಹೇಳಿ, ಹೆಂಗೆ ಮನೇನ ಮ್ಯಾನೇಜ್ ಮಾಡ್ಕೊಳ್ಳೋದು. ಸುಮ್ಮನೆ ಪ್ಲ್ಯಾನ್ ಇಲ್ದಂಗೆ ಮಾಡಿದೆ ರ್ಯಾಂಡಮಾಗಿ ಸುಮ್ಮನೆ ಮಾಡೋದಕ್ಕಿಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡೋದಕ್ಕೂ ಸುಮ್ಮನೆ ಸಿಕ್ಕಿದ ಕೆಲಸ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಆಯಿತಾ. ಯಾವಾಗ ನಾನು ಎದ್ದೇಳಬೇಕು, ಯಾವಾಗ ಕ್ಲೀನಿಂಗ್ ಮಾಡಬೇಕು, ಶಾಪಿಂಗ್ ಯಾವಾಗ ಮಾಡಬೇಕು, ಯಾವ ಇಂಪಾರ್ಟೆಂಟ್ ಕೆಲಸನ ಕಂಪ್ಲೀಟ್ ಮಾಡಬೇಕು, ಯಾವಾಗ ಅಡುಗೆ ಮಾಡಬೇಕು, ನನ್ನ ಬಗ್ಗೆ ನಾನು ಯಾವಾಗ ಕೇರ್ ತೊಗೋಬೇಕು. ಸೊ ಈ ಥರ ಪ್ಲ್ಯಾನಿಂಗ್ ಅನ್ನೋದು ಹೌಸ್ ಹೋಲ್ಡ್ ಪ್ಲ್ಯಾನಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಂಬಲ್ಲ, ಆಯಿತಾ, ಇದು ಎಲ್ಲ ಹಾಕಿ ನಾನು ಉಪ್ಪೇ ಹಾಕಿರಲಿಲ್ಲ. ಅಂದರೆ ಆ ಟಾನಿಕ್ ಅದು ಇದು ಕುಡಿದು ತಲೆ ಫುಲ್ಲು ಬರೀ ನಿದ್ದಂಗೆ ಆಗ್ತಾ ಇರುತ್ತೆ. ನಿಂತಿದ್ದ ಜಾಗದಲ್ಲೂ ಅಷ್ಟೇ ಒಳ್ಳೆ ಗಿಡ್ಡಿನೆಸ್ ಬರ್ತಾನೆ ಇರುತ್ತೆ. ನನಗದು ಅನಿಸ್ತಾ ಇದೆ, ನಿಮಗೂ ಯಾರಿಗಾನ ಜ್ವರ ಬಂದು ಅಥವಾ ಸಿಂಪಲ್ ಏನಾದರೂ ಒಂದು ಆ್ಯಂಟಿಬಯೋಟಿಕ್ಸು ಏನೋ ಮೆಡಿಸಿನ್ಸ್ ತೊಗೊಂಡು, ಎಸ್ಪೆಷಲಿ ಕಾಫ್ ಸಿರಪ್ಪು, ಅದರಲ್ಲಿ ಆಲ್ಕೋಹಾಲ್ ಇರುತ್ತೆ, ಆಯಿತಾ, ಕೈಯೆಲ್ಲ ಶಿವರ್ ಆಗೋದು, ಏನೋ ತೇಲ್ತಾ ಇರ್ತೀವಿ ನಾವು, ಒಂಥರ ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ. ನಿಮಗೂ ಪ್ರತಿಯೊಬ್ಬರಿಗೂ ಅದು ಹಾಗೆ ಆಗುತ್ತೆ, ವೆರಿ ರೇರ್, ಆಗಲ್ಲ ಅಂತ ಅಲ್ಲ. ನಾವು ಏನು ಮಾಡ್ತಾಯಿದ್ದೀವಿ, ಕೈ ಕಾಲು ಕೋಆರ್ಡಿನೇಷನ್ ಇರಲ್ಲ ನಮಗೆ. ಕಟ್ ಮಾಡೋಕ್ಕೆ ಹೋಗ್ತೀನಿ, ಕೈಯೆಲ್ಲ ಶಿವರ್ ಆಗ್ತಾ ಇರುತ್ತೆ. ಬಟ್ ಎಷ್ಟು ದಿನ ಅಂತ ರೆಸ್ಟ್ ತೊಗೊಳಕ್ಕಾಗುತ್ತೆ. ನನಗೆ ಸ್ವಲ್ಪ ಸರಿ ಹೋದರೆ ಸಾಕು, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿತ್ತು. ಅನ್ಕೋತೀವಿ ರೆಸ್ಟ್ ಬೇಕು ಅಂತ, ಜಾಸ್ತಿ ರೆಸ್ಟಲ್ಲೂ ಇರೋಕ್ಕಾಗಲ್ಲ, ಹಿಂಸೆ ಆಗಿಬಿಡುತ್ತೆ. ಸೊ ಅದೇ ಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೀನಿ. ಎದ್ದು ಬಾಯಿ ಇವತ್ತಿಗೂ ನನಗೆ ಸಿಕ್ಕಿಲ್ಲ, ಅದು ಒಂಥರ ಬಾಯೆಲ್ಲ ಕಹಿ ಒಂದು ಉಳಿದು ಏನಾದ್ರು ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಅದಕ್ಕೆ ಮಾಡಿಕೊಂಡು ಮನೆಯವ್ರಿಗೂ ಎಲ್ರಿಗೂ ಆಗುತ್ತೆ ಅಂತ ಮಾಡಿದ್ದಾಯಿತು. ಓಕೆನಾ, ಅದು ಫಸ್ಟ್. ಸೆಕೆಂಡ್, ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂದರೆ, ಒಂದು 3 to 5 ಏನೇನು ಇವತ್ತಿನ ಇಂಪಾರ್ಟೆಂಟ್ ಟಾಸ್ಕ್ ಅಂತ ನಾವು ತಲೆಯಲ್ಲೇ ಪ್ಲ್ಯಾನ್ ಮಾಡ್ಕೋಬೋದು, ಬರ್ಕೋಬೋದು. ಮೊಬೈಲಲ್ಲಿ ಪ್ಲ್ಯಾನರ್ ಇರುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು, ಅಥವಾ ಕಿಚನ್ನಲ್ಲಿ ಸ್ಟಿಕ್ ನೋಟ್ ಮಾಡ್ಕೋಬೋದು, ನೋಟಿಸ್ ಬೋರ್ಡ್ ಥರ ಮಾಡ್ಕೋಬೋದು. ಯಾವುದನ್ನ ಒಂದು ರೀತಿ ಕಣ್ಣಿಗೆ ಕಾಣೋ ರೀತಿ, ನಮಗೆ ರೀಕಾಲ್ ಮಾಡೋ ರೀತಿ ಕಣ್ಣಿಗೆ ಎದುರಿಗೆ ಇರಬೇಕು. ಡೈಲಿ ಅದೇ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಂತ ಏನಿರಲ್ಲ. ಒಂದೊಂದು ದಿನ ಮಕ್ಕಳಿಗೆ ಹುಷಾರಿರಲ್ಲ,
ಒಂದೊಂದು ದಿನ ಇಮಿಡಿಯೇಟಾಗಿ ಏನೋ ತರೋದಿರುತ್ತೆ, ಒಂದೊಂದು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಕ್ಲೀನ್ ಮಾಡೋದಿರುತ್ತೆ ವಾರಗಳಲ್ಲಿ. ಕೆಲವು ದಿನ ಅಡುಗೆ ಮಾಡೋದಿರುತ್ತೆ ಹಸ್ಬೆಂಡ್ ಏನಾದ್ರು ಶಿಫ್ಟ್ ಇದ್ದಿದ್ದಾಗ. ಸೊ ಆ ಥರ ಬ್ರೇಕ್ಫಾಸ್ಟು, ಶಾಪಿಂಗ್, ಗ್ರಾಸರಿ ಶಾಪಿಂಗು, ಬಿಲ್ ಪೇಮೆಂಟು, ಮತ್ತು ಕಿಚನ್ ಕ್ಲೀನಿಂಗು, ಈ ಥರ ಯಾವುದಾನ ಒಂದು 3-5 ಇಂಪಾರ್ಟೆಂಟ್ ಟಾಸ್ಕ್ಗಳನ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಫಸ್ಟು ಫಿನಿಷ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆ ರಸಮ್ಮು ಮಾಡ್ತೀವಲ್ಲ ಆಗಲ್ಲ ಫ್ಲೇವರ್ ಬರೋದು, ಅದು ಮುಗ್ದೋಗಲ್ಲ. ಎಲ್ಲ ಹಾಕಿದರೂ ಕೂಡ ರಸಮ್ಮು, ಒಬ್ಬಟ್ಟು ಸಾರು, ಬಸ್ಸಾರು ಅದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆಗಲೇ ಟೇಸ್ಟ್ ಗೊತ್ತಾಗೋದು. ನೀವು ಎಲ್ಲ ಹಾಕ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಸರಿ ಇಲ್ಲ ಅಂತ ಇನ್ನು ಹಾಕೋಕೆ ಹೋಗಬೇಡಿ. ಎಷ್ಟು ಹಾಕಬೇಕೋ ಅಷ್ಟನ್ನು ಹಾಕಿ ಅದನ್ನು ಕುದಿಯಕ್ಕೆ ಬಿಡಿ. ಕಲ್ಲು ಉಪ್ಪು ಹಾಕಿರ್ತೀವಲ್ವ, ಅದು ಕರಗಬೇಕು, ಹುಳಿ ಅಂಶ ಬಿಟ್ಕೋಬೇಕು. ಸ್ವಲ್ಪ ಏನದು ಬೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಅದ್ರ ಫ್ಲೇವರ್ ಬಿಟ್ಕೋಬೇಕು. ಸೊ ಆಗಲೇ ಅದು ಕರೆಕ್ಟಾಗಿ ಒಂದು ಫ್ಲೇವರ್ಫುಲ್ ರಸಮ್ ಆಗೋದು. ಕುದ್ದಾದ್ಮೇಲೆ ಮನೆಯೆಲ್ಲ ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ನೆಕ್ಸ್ಟ್ ಈಗ ಹಿಂಗನ ಮಾಡಿ ಪಾತ್ರೆ ತೊಳಿಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಆಗ್ತಾನೇ ಇರಲಿಲ್ಲ. ತುಂಬಾ ಸುಸ್ತಾಗ್ತಾಯಿತ್ತು. ಅದು ಎಲ್ಲೋ ಓದ್ತಿದ್ದೆ, ಯಾವ ಥರ ಒಂದು ರೂಲ್ ಮಾಡಬೇಕು ಅಂದರೆ, ಯಾರು ಅಡುಗೆ ಮಾಡ್ತಾರೋ ಅವರು ಕಿಚನ್ನ ಕ್ಲೀನ್ ಮಾಡಬಾರ್ದು, ಪಾತ್ರೆ ತೊಳಿಬಾರ್ದು ಅಂತ ಒಂದು ರೂಲ್ಸ್ ಬಂದುಬಿಡ್ಬೇಕು ಅಂತ. ಬಟ್ ಅದು ಇನ್ನೊಂದು 50 ವರ್ಷ ಆದರೂ ಬರೋಲ್ಲ. ನನಗೆ ಹಾಗೆ ಅನಿಸ್ತಾಯಿತ್ತು. ಬೇರೆ ಟೈಮಲ್ಲಿ ಆಗಿದ್ದರೆ ನಾನು ಹೇಳ್ಕೊಟ್ಬಿಡ್ತಿದ್ದೆ, ಯಾರೋ ಬಂದು ತೊಳೀರಿ ಅಂತ. ಅವ್ನು ನೋಡಿದ್ರೆ ಮನೇಲಿ ಯಾರಿಗೂ ಹುಷಾರಿಲ್ಲ. ಅದಿನ್ನೂ ನನಗೆ ಬೇಜಾರು. ಒಬ್ರಿಗೆ ಹೇಳಬೇಕು ಅಂದರೆ ಅವ್ರಿಗೂ ಪಾಪ ಹುಷಾರಿಲ್ವಲ್ಲ ಅಂತ ನಾನೇ ಕೈ ಕಾಲೆಲ್ಲ ನಡುಕ್ತಾಯಿದ್ದೆ. ನನಗೆ ಹಂಗೆ ಆಗ್ತಾಯಿತ್ತು. ಅಲ್ಲಿ ನೋಡಿ ನನ್ನ ಕೈಯಲ್ಲಿ ಮುಂದೆ ತೋರಿಸ್ತೀನಿ, ಅದು ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ದು. ಸೊ ಇನ್ನೂ ಹಾಗೆ ಇದೆ ಕಂಡೀಷನ್ನು. ಬಟ್ ಆದ್ರೂ ಅದು ಡಿಶ್ ವಾಷರ್ಗೆ ಇಷ್ಟೇ ಹಾಕಿದ್ರೂ ಹೆಂಗೆ ಅಂತ, ಸರಿ ಹೆಂಗಿರು ತೊಳೆದು ಬಿಡೋಣ ಅಂತ ಒಂದು ಲೋಡ್ ಹಾಕಿದ್ದೆ. ಬೆಳಗ್ಗೆ ಒಂದು ಲೋಡ್ ಹಾಕಿದ್ದೆ. ಬಿಸಿನೀರಲ್ಲಿ ಪಾತ್ರೆ ತೊಳೆದು ಬಿಡೋಣ ಅಂದ್ಕೊಂಡು ಹಾಗೆ ನಾನು ಪುಷ್ ಮಾಡಿಕೊಂಡು, ನನ್ನ ಸಿಂಕ್ ಎದುರುಗಡೆನೇ ಒಂದು ಕ್ಲಾಕ್ ಇದೆ. ಜಸ್ಟ್ 10 ಮಿನಿಟ್ಸಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ತೊಳಿತೀನಿ ಅಂತ ಅಂದ್ಕೊಂಡಿದ್ದಷ್ಟೇ. 3 ನಿಮಿಷ ಆಯಿತು. ಕಿಚನ್ನಲ್ಲೇ ಒಂದು ಚೇರ್ ಹಾಕ್ಕೊಂಡಿದ್ದೀನಿ, ತಲೆ ಸುತ್ತಂಗೆ ಬಂದಂಗೆ ಆಯಿತು, ಕೂತ್ಕೊಂಡೆ. ಆಯಿತಾ, ನಾನು ಹೇಳೋದು, ಎಷ್ಟೇ ಏನೇ ಆಗಲಿ ನಮ್ಮನ್ನು ನಾವು ಪುಷ್ ಮಾಡಿಕೊಳ್ಳೇಬೇಕು. ಆಯಿತಾ, ಎಲ್ಲರೂ ಏನೇ ಆದರೂ ಕೂಡ ನಮ್ಮ ನೋವು ನಾವೇ ಸ್ಟ್ರಾಂಗ್ ಮಾಡ್ಕೊಂಬಿಡ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಎಷ್ಟೊಂದು ಲೇಡೀಸ್ ಹಿಂಗೇ ಡೈಲಿ ಬೇಸಿಸಲ್ಲಿ ಏನೋ ಒಂದು ಕಷ್ಟ ಆಗ್ತಾನೆ ಇರುತ್ತೆ. ಮೆಂಟಲಿ, ಫಿಸಿಕಲಿ ಅವ್ರಿಗೆಲ್ಲ ಎಷ್ಟು ಕಷ್ಟ ಇರುತ್ತೆ. ಬಟ್ ಅದನ್ನು ಅವರು ಪುಷ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವೂ ಆ ಥರನೇ, ಏನೇ ಆದರೂ ಕೂಡ ನನ್ನ ಕೈಲಿ ಆಗುತ್ತೆ ಏನಾದರೂ ಆಲ್ಟರ್ನೇಟಿವ್. ನನಗಿವತ್ತು ನಿಜವಾಗ್ಲೂ ಫ್ರೆಂಡ್ಸ್, ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ, 3 ನಿಮಿಷಕ್ಕೂ ಹೋಗಿ ಕೂತ್ಕೊಳ್ಳೋದು ಅದೆಲ್ಲ ಕಟ್ ಮಾಡಿದ್ದೀನಿ ನಾನು. ಹೋಗಿ ಅಲ್ಲೇ ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋದು, ನೀರು ಕುಡಿಯೋದು, ಬಿಸಿನೀರು ಕುಡಿಯೋದು, ಸ್ವಲ್ಪ ಹೊತ್ತು ಏನೋ ಟಿ ವಿ ನೋಡೋದು, 2-3 ನಿಮಿಷ ಹಂಗೆ ಕೂತ್ಕೊಂಡು ಮತ್ತೆ 2 ನಿಮಿಷ ಹೋಗಿ ಮತ್ತೆ ಪಾತ್ರೆ ತೊಳೆಯೋದು. ಡಿಶ್ ವಾಷರ್ಗೆ ಸ್ವಲ್ಪ ಹಾಕಿದ್ದೆ. ಸರಿ, ಕೆಲವು ಸತಿ ನಮ್ಮದು ಇಂಡಿಯನ್ ಮೆಂಟಾಲಿಟಿ ಇರುತ್ತಲ್ಲ, ಸ್ವಲ್ಪ ಇರುತ್ತಲ್ಲ, ತೊಳೆದು ಬಿಡೋಣ ಅನ್ನಂಗೆ ಇನ್ನೊಂದು ಸ್ವಲ್ಪ ತೊಳಿತಾ ಇದ್ದೀನಿ. ನೆಕ್ಸ್ಟ್ ಊಟ ಆದಮೇಲೆ ಕೆಲವು ಬಂದಿರೋದು, ಅಥವಾ ಆಮೇಲೆ ಇವತ್ತಿನ ಸ್ಕೂಲಿಗೆ ಯಾರೂ ಹೋಗಿರಲಿಲ್ಲ, ಎಲ್ರಿಗೂ ಹುಷಾರಿರಲಿಲ್ಲ ಅಂತ. ಟಿಫನ್ ಬಾಕ್ಸಸ್ಸು ಅದು ಎಲ್ಲ ಇದ್ದಿದ್ರೆ 100% ಡಿಶ್ ವಾಷಿಂಗ್ ಆಗಿಬಿಡ್ತಿದ್ದೆ. ಆ ಟಿಫನ್ ಬಾಕ್ಸೇ ಎಷ್ಟೊಂದು ಆಗಿಬಿಡುತ್ತೆ. ಅವೆಲ್ಲ ತೊಳ್ಕೊಂಡು ಕೂತ್ಕೊಳ್ಳೋ ಬದಲು ಹಾಕ್ಬೋಣ ಅಂತ ಹಾಕ್ತಾಯಿದ್ದೆ. ಸರಿ, ಇಷ್ಟೇ ಅಲ್ವಾ ಅಂತ ಬಿಸಿನೀರಲ್ಲಿ ಒಂಥರ ಸ್ಟೀಮ್ ಆದಂಗೆ ಆಗ್ತಾಯಿತ್ತು, ತುಂಬ ಬಿಸಿ ಬರ್ತಾಯಿತ್ತು. ಬೆಚ್ಚಗೆ ಹೆಂಗೋ ತೊಳೆದು ಹಾಕಿದ್ದಾಯಿತು. ಅದೊಂಥರ ನೆಮ್ಮದಿ. ಅಡುಗೆ ಆಗಿದ ತಕ್ಷಣ ಪಾತ್ರೆ ತೊಳೆದಿಟ್ಬಿಟ್ರೆ ಏನೋ ಸಿಂಕಲ್ಲಿ ಪಾತ್ರೆ ಇದ್ದಷ್ಟು ಅಯ್ಯೋ ಇದೆ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಆ ಥರ. ನೆಕ್ಸ್ಟ್, ಸ್ಮಾರ್ಟಾಗಿರಬೇಕು ಅಂದರೆ ಮಂತ್ಲಿ ಬಡ್ಜೆಟ್ ಮಾಡಲೇಬೇಕು. ಎಷ್ಟು ದುಡ್ಡು ಬರ್ತಾಯಿದೆ, ಎಲ್ಲೆಲ್ಲಿ ಹೋಗ್ತಾಯಿದೆ, ಆ ಥರ ನಮ್ಮ ಎಕ್ಸ್ಪೆನ್ಸ್ ಎಷ್ಟು, ನಮ್ಮ ಸೇವಿಂಗ್ಸ್ ಎಷ್ಟು, ಮಕ್ಕಳ ಎಜುಕೇಷನ್ಗೆ ಎಷ್ಟು, ಎಲ್ಲೆಲ್ಲಿ ಬಿಲ್ ಕಟ್ಟಬೇಕು, ನನ್ನ ಪರ್ಸ್ನಲ್ ನೀಡ್ ಎಷ್ಟು, ಈ ಥರದ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ಬಡ್ಜೆಟ್ ಅನ್ನೋದು ಮಾಡಿಕೊಳ್ಳೇಬೇಕು. ಆಮೇಲೆ ಶಾಪಿಂಗ್ ಹೋಗ್ಬೇಕಾದ್ರೆ ಲಿಸ್ಟ್ ಇಲ್ದಂಗೆ ಹೋಗಬಾರ್ದು. ಅಲ್ಲಿ ನೋಡಿದ್ದು ಕಂಡಿದ್ದೆಲ್ಲ ಕಾಣ್ತಾ ಇರುತ್ತೆ. ಸೂಪರ್ ಮಾರ್ಕೆಟ್ ಹೋಗಲಿ, ಏನೇ ಆಗಲಿ, ಕಿಚನ್ ಇನ್ನೇನು ಹೋಗ್ತೀರಾ ಶಾಪಿಂಗ್ ಅಂದಿದ ತಕ್ಷಣ ಕಿಚನ್ಗೆ ಮನೆಯೆಲ್ಲ ಒಂದು ರೌಂಡ್ ಹೊಡೆದು ಏನೇನಿಲ್ಲ ಒಂದು ಲಿಸ್ಟ್ ಬರ್ಕೊಂಡೇ ಹೋಗಬೇಕು.
ಅಲ್ಲಿ ಒಂದು ಐಟಮ್ ತರಕ್ಕೆ ಹೋಗಿ 10 ಐಟಮ್ ತಂದಿರ್ತೀವಿ. ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಯಾವಾಗ್ಲೂ ಖರ್ಚು ಮಾಡೋಕ್ಕೆ ಮೊದಲು ಸೇವ್ ಮಾಡ್ಕೋಬೇಕು. ನಾನೀಗ ಆಗಸ್ಟ್ ಅಲ್ವಾ, ಆಗಸ್ಟ್ ಮಧ್ಯದಿಂದ ಮತ್ತು ಸೆಪ್ಟೆಂಬರು ತುಂಬ ಸೇವಿಂಗ್ಸ್ ಮಾಡಬೇಕು. ಯಾಕೆಂದರೆ ಹುಷಾರಿಲ್ದಂಗೆ ತುಂಬ ಖರ್ಚಾಗೋಗಿದೆ ಈ ತಿಂಗಳು. ಅದಕ್ಕೇನು ಬೇಜಾರಿಲ್ಲ ನನಗೆ. ಅಷ್ಟು ಕಷ್ಟಪಟ್ಟು ದುಡಿತೀವಿ ಅಂದರೆ ನಮ್ಮ ಆರೋಗ್ಯಕ್ಕೆ ನಾವು ಸ್ಪೆಂಡ್ ಮಾಡ್ಕೋಬೇಕು. ಇನ್ನು ನಾನು ಕೇರ್ ತೊಗೋತೀನಿ ಆಯಿತಾ. ಅಂದರೆ ಇನ್ನು ನಾವು ಫ್ರೂಟ್ಸು ಅದೆಲ್ಲ ತಿಂದು ಇನ್ನೂ ಖರ್ಚು ಜಾಸ್ತಿ ಆಗುತ್ತೆ. ಬೇರೆ ನಾರ್ಮಲ್ ಅದಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಆಯಿತಾ. ಅದಕ್ಕಂತ ನಾನು ಬೇಜಾರು ಮಾಡಿಕೊಂಡು ತಿಂದೇ ಇರೋದು ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ನಾವು ಫಸ್ಟು ಫಿಟ್ ಆಗಬೇಕು. ಆಮೇಲೆ ಸೆಪ್ಟೆಂಬರಿಂದ ಸ್ವಲ್ಪ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಸೇವ್ ಮಾಡೋದು, ಸಿಕ್ಕಾಪಟ್ಟೆ ಸೇವ್ ಮಾಡೋದು, ಅನ್ನೆಸೆಸರಿ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋದು. ಏನು ಗೊತ್ತಾ, ಸೇವ್ ಮಾಡಬೇಕಲ್ಲ ಅಂತ ಎತ್ತಿಡೋದಲ್ಲ. ಬಂದಿದ್ದ ತಕ್ಷಣ ಈಗೇನೋ ಸಂಬಳ ಬಂತು, ಇಷ್ಟು ನಮ್ಮದಲ್ಲ ಅಂತ ಎತ್ತಿಡಬೇಕು. ಆ ಥರ ಮಾಡ್ತಾಯಿದ್ರೆ ತುಂಬಾ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನವರೆಗೂ ನಮಗೇನೋ ದೇವ್ರ ದಯೆಯಿಂದ ಏನೇ ಆದರೂ ಕೂಡ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲೇ ಎಲ್ಲ ಇದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಂಗಿರಬೇಕು ಎಲ್ಲ ಪ್ರತಿಯೊಂದು ಇರುತ್ತೆ. ಲೋನ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಎಜುಕೇಷನ್ದು, ಹೆಲ್ತ್ದು, ಏನೋ ಇಂಡಿವಿಜುವಲ್ದು ಎಲ್ಲ ಏನೇನೋ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಆದರೂ ಕೂಡ ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರ್ತೀವಿ. ತುಂಬ ಏನಕ್ಕೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂದರೆ ಒಂದು ರೀತಿಯಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು ಅಂತ ನನಗೂ ಒಂದು ಲೆವೆಲಿಗೆ ಗೊತ್ತು. ನನಗಿಂತ 100ರಷ್ಟು ನನ್ನ ಹಸ್ಬೆಂಡ್ ಗೊತ್ತು. ತುಂಬ ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರ ಎಲ್ಲ ಪ್ರತಿಯೊಂದೂ ಅಷ್ಟೇ. ನಮ್ಗೆ ಹೆಂಗೆ ಟೈಮ್ ಕೊಟ್ಕೋಬೇಕು, ಮೀಲ್ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಕೋಬೇಕು, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಮನೆಯೂ ನೋಡ್ಕೋಬೋದು, ಟೈಮು ಮ್ಯಾನೇಜ್ ಮಾಡ್ಕೋಬೋದು, ನಮಗೆ ನಾವು ಪ್ರಿಫ್ರೆನ್ಸ್ ಕೊಡ್ಬೋದು. ಸೊ ಆ ಥರ ಒಂದು ಸ್ಮಾರ್ಟಾಗಿ ಇರಬೇಕು. ಕಷ್ಟಪಟ್ಟು ತುಂಬ ದುಡಿದ್ರೂ ಯಾರೋ ಒಂದು ಕಿರೀಟ ಕೊಡಲ್ಲ. ಸೊ ಈ ಥರ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.